ಹಾಯ್ ಹೆಲೋ ನಮಸ್ಕಾರಪ್ಪ ಸಾಕರ್ ಮಂದಿಗೆ. ವೆಲ್ಕಮ್ ಟು ಸಿಂಪಲ್ ಅಡುಗೆ ಮನೆ. ನಾನಿವತ್ತು ನುಗ್ಗೆಕಾಯಿ ಬೇಳೆ ಸಾರು ಮಾಡಾಕತ್ತೀನಿ ರೀ. ಇದು ಒನ್ ಆಫ್ ಮೈ ಫೇವ್ರೆಟ್ ಡಿಶ್ ರೀ. ಮತ್ತೆ ಯಾಕ್ರಿ ತಡ, ನೋಡೋಣ ಬರ್ರಿ. ತೊಗರಿ ಬ್ಯಾಳಿ ಮತ್ತು ಹೆಸರು ಬ್ಯಾಳಿ ಚಲೋ ತಂಗ ತೊಳೆದು ಇಟ್ಕೊಂಡು ಅದ್ರೊಳಗೆ ಒಂದೆರಡು ಟಮಾಟಿ, ಒಂದು 4 ಮೆಣಸಿನ್ಕಾಯಿ, ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಉದುರಿಸಿ, ಒಂದು ಸ್ವಲ್ಪ ಉಪ್ಪು, ಒಂದು ಸ್ವಲ್ಪ ಅರಿಶಿನ ರೀ. ಹುಣಸೆಹಣ್ಣು ಹಾಕೋದನ್ನು ಮಾತ್ರ ಮರಿಬೇಡ್ರ. ಈಗ ಇದನ್ನು ಕುದಿಯಾಕೆ ಇಟ್ಬಿಡೋಣ್ರಿ. ಸಪ್ರೇಟಾಗಿ ನುಗ್ಗೆಕಾಯಿ ಉಪ್ಪು ಅರಿಶಿನ ಹಾಕ್ಕೊಂಡು ಕುದಿಸ್ಕೋಬೇಕ್ರಿ. ಇದು ಕುದಿಯೋ ಮಟ್ಟ ಅಂದ್ರೆ ಕುಕ್ಕರ್ ಸೀಟಿ ಸೊಯ್ ಅಂತ ನೋಡ್ರಿ. ಈ ಕಡೆ ನುಗ್ಗೆಕಾಯಿನೂ ಕುದ್ದವ್ರಿ. ಆಮ್ಯಾಗ ಕುಕ್ಕರ್ ಸೀಟಿ ತಣ್ಣಗಾಗಿಂದ ಕೆಳಗಿಳಿಸ್ಕೋಬೇಕ್ರಿ. ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಉದುರಿಸ್ಕೊಂಡು ಚಲೋ ಹೊತ್ತಂಗೆ ಮ್ಯಾಶ್ ಮಾಡ್ಕೋರಿ. ಹಸಿ ಕೊತ್ತಂಬರಿ ವಾಸನೆ ಘಮ್ ಅಂತೈತಿ ನೋಡ್ರಿ. ಕುದ್ದಿರೋ ಅಂತ ನುಗ್ಗೆಕಾಯಿ ನೀರಿನ ಕೂಡನೇ ಇದ್ರೊಳಗೆ ಮಿಕ್ಸ್ ಮಾಡ್ಕೋಬೇಕ್ರಿ. ಯಾಕಂದ್ರೆ ನೀರೊಳಗೆ ನುಗ್ಗೆಕಾಯಿ ರಸ ಬಿಟ್ಟಿರ್ತೈತ್ರಿ. ಅದ ಇದ್ರೊಳಗೆ ಸ್ಪೆಷಲ್ ಟೇಸ್ಟ್ ರೀ. ಮತ್ತೇನೈತಿ, ಒಂದು ಸ್ವಲ್ಪ ಒಗ್ಗರಣೆ ಕೊಟ್ಕೊಂಡು ಬಿಡೋಣ್ರಿ. ಅಷ್ಟೇ, ಈಸಿ ಪೀಸಿ ಲೆಮನ್ ಸ್ಕ್ವೀಝಿ, ರುಚಿ ರುಚಿಯಾದ ನುಗ್ಗೆಕಾಯಿ ಬೇಳೆ ಸಾಂಬಾರು ರೆಡಿ. ನೀವು ಒಮ್ಮೆ ಮನೇಲಿ ಟೇಸ್ಟ್ ಮಾಡಿರಿ, ಹೆಂಗೈತೆ ಅಂತೇಳಿ ನಾನು ಕಮೆಂಟ್ ಮಾಡಿ ಹೇಳ್ರಿ. ಇದೇ ಥರ ಈಸಿ ರೆಸಿಪೀಸ್ಗೋಸ್ಕರ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.